ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಇದನ್ನು ಸೋರೆಕಾಯಿ ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೇನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಇದರಲ್ಲಿ ನಾನು 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಒಂದು 3-4 ಗಂಟೆ ಆದಮೇಲೆ ಅದನ್ನು ಹುರಿಬೇಕು. ಹುರಿಯೋ ಹದ ಹೇಗೆ ಅಂತಂದರೆ, ಮುಂಚೆ ಹುರಿತಾ ಸ್ವಲ್ಪ ಭಾರ ಅನ್ನಿಸ್ತಿರುತ್ತೆ. ಹೀಗೆ ಹುರಿತಾ ಆಮೇಲೆ ಅದು ಹೊಂಬಣ್ಣ ಬರ್ತಿದ್ದಂಗೆ ಹಗರ ಬರುತ್ತೆ. ಅಕ್ಕಿ ಗೊತ್ತಾಗುತ್ತೆ, ಕೈ ನಿಮ್ಗಳಿಗಲ್ಗ ಅದು ಗೊತ್ತೇ ಇರುತ್ತೆ. ಅದನ್ನು ಮಾಡಿ ಅಷ್ಟು ಹುರಿದ್ಬಿಟ್ಟು ಈಗ ಅದನ್ನು ರವೆ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಉಗುರು ಬೆಚ್ಚಗಿರೋ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಸಿಟ್ಕೋಬೇಕು. ಬಿಸಿ ಇರುತ್ತಲ್ಲ, ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಆಮೇಲೆ ಇದಕ್ಕೆ ಈ ಸ್ಪೂನಲ್ಲಿ 2 ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ 4 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇಷ್ಟು ಹಾಕ್ತಾಯಿದ್ದೀನಿ, ಒಂದು 4-5 ಸ್ಪೂನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಚಿಟಿಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಕಲಿಸ್ಬಿಟ್ಟಿಡೋಣ. ಇನ್ನೊಂದು ಸ್ವಲ್ಪ ನೀರು ಬೇಕು, ನೀರು ಹಾಕ್ತಾಯಿದ್ದೀನಿ. ಸರಿಯಾಗಿ ಕೂಡಿಸೋಣ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಕುಟ್ಟಾಣಿನಲ್ಲಿ ಒಂದು 8 ಮೆಣಸು, 1 ಟೀ ಸ್ಪೂನ್ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಹೇಗೆ ಬೇಕೋ ಆ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕಡಿಮೆನ ಜಾಸ್ತಿನ, ಇದು ಒಂದು 8 ಮೆಣಸು ಹಾಕಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಸವರೋಣ. 2 ಥರನೂ ಮಾಡಬಹುದು, ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆ ಇಡ್ಲಿ ಥರನೂ ಮಾಡ್ಬೋದು. ಇಲ್ಲದೇ ಇದ್ದರೆ ಈ ಥರದ್ರಲ್ಲೂ ಹಾಕ್ಬೋದು, ಬಟ್ಲು ಇಡ್ಲಿನಲ್ಲೂ ಹಾಕ್ಬೋದು. ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಇದ್ರ ತಿರುಳನ್ನು ನಾನು ದೋಸೆಗೆ ಬಳಸ್ತೀನಿ. ಆಮೇಲೆ ಅದನ್ನು ಹುರಿದ್ಬಿಟ್ಟು ತಂಬುಳಿನೂ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ.
ಈಗ ಇದು 2 ಪಾವಷ್ಟಿದೆ, ಹಾಕ್ಕೊಳ್ಳೋಣ ಇದಕ್ಕೆ. ಇದಕ್ಕೊಂಚೂರು ಉಪ್ಪು ಸೇರಿಸ್ತೀನಿ. ತುರಿ ಹಾಕಿರೋದ್ರಿಂದ ಕಡಿಮೆ ಆಗ್ಬೋದು. ಈಗ ಆಗಿದೆ. ಈಗ ಹೀಗೆ ತೊಗೊಂಡ್ಬಿಟ್ಟು ಈ ತಟ್ಟೆ ಮೇಲೆ ಹೀಗೆ ಹಾಕೋಣ. ಆಮೇಲೆ ಇದಕ್ಕೂ ಹಾಕ್ತಿದ್ದೀನಿ. ಅಮುಕಕ್ಕೆ ಹೋಗಬೇಡಿ, ಈ ಬಟ್ಲಿ ಇಡ್ಲಿಲಿ ಹಾಕ್ತಾ ಹೀಗೆ ಇಟ್ಬಿಟ್ಟು ಹಗುರವಾಗಿ ಇಟ್ಬಿಡಿ ಅಷ್ಟೇ. ಆಮೇಲೆ ಹೀಗೆ ಕುಕ್ಕರಲ್ಲಿಟ್ಟು ಸ್ಟೀಮ್ ಮಾಡಬೇಕು. ರುಚಿಕರವಾದ ಸೋರೆಕಾಯಿ ಇಡ್ಲಿ ರೆಡಿಯಾಗಿದೆ. ಎಂಜಾಯ್ ಮಾಡಿ ಚಟ್ನಿ ಜೊತೆ. ಇದು ತಟ್ಟೆ ಇಡ್ಲಿ, ಇದನ್ನೇ ತಟ್ಟೆಗೆ ಹಾಕಿ ಮಾಡಿದ್ದೀನಿ. ಎಂಜಾಯ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.